ಮಾತನಾಡಿದಕ್ಕೆ ಇದೀಗ ನಮ್ಮ ಜೊತೆ ಹೊಸದುರ್ಗ ಶಾಸಕರು ಗೋವಿಂದಪ್ಪ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿಜಕ್ಕೂ ಶಾಕ್ ಆಗುತ್ತೆ. ಆಪರೇಷನ್ ಅಂತ ಅಡ್ಮಿಟ್ ಆಗಿರ್ತಾರೆ, ಅಂತಹ ವ್ಯಕ್ತಿ ಇವತ್ತು ಇಲ್ಲ, ಏನ್ ಹೇಳ್ತೀರಿ? ಸುಧಾಕರ್ ಅವರು ಆತ್ಮೀಯ ಸ್ನೇಹಿತರು. ಅವರು ಚಳ್ಳಕೆರೆಯಲ್ಲಿ ಒಂದು ಬಾರಿ, ಹಿರಿಯೂರಿನಲ್ಲಿ 3 ಬಾರಿ ಶಾಸಕರಾಗಿ, ಮಂತ್ರಿಯಾಗಿ, ಚಿತ್ರದುರ್ಗ ಜಿಲ್ಲೆಯ ಜನಸೇವೆಯನ್ನು ಮಾಡಿರ್ತಾರೆ. ಚಾಣಾಕ್ಷ ರಾಜಕಾರಣಿ. ಅವರು ಕಳೆದ 2 ತಿಂಗಳಿಂದ ಆಸ್ಪತ್ರೆಯಲ್ಲಿ ಹೋರಾಟ ಮಾಡಿದ್ರು. ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅವ್ರ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡು, ಮುತುವರ್ಜಿ ಇಟ್ಟು ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು ಅಂತಕ್ಕಂಥ ಸತತ ಪ್ರಯತ್ನದ ಮಧ್ಯನೂ ಕೂಡ ಇವತ್ತು ಅವ್ರು ನಮ್ಮನ್ನ ಬಿಟ್ಟು ಆಗಲಿದ್ದಾರೆ. ಅವರು ಒಬ್ಬ ಜನಾನುರಾಗಿ, ಮಂತ್ರಿಯಾಗಿ, ಶಾಸಕರಾಗಿ ಜನಸೇವೆ ಮಾಡಿದ್ರು. ಬಡವರಿಗಾಗಿ ಸಾಕಷ್ಟು ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಜಾತಿ ಜನಾಂಗ ಇಲ್ಲದೆ ಹೋದ್ರು ಕೂಡ ಚಾಣಾಕ್ಷದಿಂದ ರಾಜಕಾರಣ ಮಾಡಿ 4 ಬಾರಿ ಶಾಸಕರಾಗಿರ್ತಕ್ಕಂಥದ್ದು ಜನಮೆಚ್ಚುಗೆಯ ಕೆಲಸ. ಯಾವತ್ತೂ ಕೂಡ ಜನರ ಮಧ್ಯೆನೇ ಬೆರೆತು ಜನರ ಜೊತೆ ಸೇವೆ ಮಾಡಿ ಜನರನ್ನು ತಾನು ತೆಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರು ನಾವೆಲ್ಲರೂ ಕೂಡ ಸೇರಿ ಭದ್ರಾ ನೀರನ್ನು ತರಬೇಕು ಅಂತಕ್ಕಂಥ ಒಂದು ಆಸೆ ಕೊನೆಗೂ ಕೂಡ ಈಡೇರಲಿಲ್ಲ. ಅವರ ಆಸೆಯನ್ನು ನಾವೆಲ್ಲರೂ ಕೂಡ ಈಡೇರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ, ಅವರ ಕುಟುಂಬ, ಅವ್ರ ಮಕ್ಕಳು ಎಲ್ರಿಗೂ ಕೂಡ ಈ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನ ಕರುಣಿಸ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್, ನೀವು ಕಡೆಯದಾಗಿ ಯಾವಾಗ ಭೇಟಿ ಆಗಿದ್ರಿ, ಆ ಸಂದರ್ಭವನ್ನ ನೆನಪಿಸ್ಕೊಳ್ಳೋದಾದ್ರೆ? ಚಿತ್ರದುರ್ಗದಲ್ಲಿ DCC ಬ್ಯಾಂಕ್ನಲ್ಲಿ ನಾವು ರಘುಮೂರ್ತಿ ಕೂತ್ ಮಾತಾಡಿದ್ವಿ. ಮಾತಾಡೋ ಸಂದರ್ಭದಲ್ಲಿ ಇದೇ ಜಿಲ್ಲೆಯ ಈ ನೀರಿನ ಬಗ್ಗೆನೆ ಮಾತಾಡಿದ್ರು. ನೀರಿನ ಬಗ್ಗೆನೆ ಈಗ ಭದ್ರಾ ಡ್ಯಾಮ್ಗೆ ಹೋಗಿ ಅಲ್ಲಿಂದ ನೋಡ್ಕೊಂಡು ಬಂದು ಎಲ್ಲರೂ ಕೂಡ ಸೇರಿ ಬೇಗನೆ ನೀರು ಬಿಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಆಕಾಂಕ್ಷೆ ಇತ್ತು. ಅದನ್ನ ಮಾತಾಡಿದ್ರು. ಅದರ ನೆನಪುಗಳು ಇನ್ನೂ ನಮ್ಮ ಮನಸ್ಸಲ್ಲಿ ಅಚ್ಚಳಿದ ಉಳ್ಕೊಂಡಿದ್ದಾವೆ. ಈಗ ರಘುಮೂರ್ತಿ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಯಾರೊಟ್ಟಿಗೂ ವೈರತ್ವ ಅನ್ನೋದಿರ್ಲಿಲ್ಲ, ಎಲ್ಲರೊಟ್ಟಿಗೂ ಚೆನ್ನಾಗಿ ನಡ್ಕೊಳ್ತಾ ಇದ್ರು, ಆಪ್ತರಾಗಿದ್ರು. ಅವರಿಗೆ ಅಜಾತ ಶತ್ರು ಯಾರು ಶತ್ರುಗಳೇ ಇರ್ಲಿಲ್ಲ. ಶತ್ರುಗಳು ಇಲ್ಲದ ರೀತಿ ರಾಜಕಾರಣ ಮಾಡಿ ಎಲ್ಲಾ ಜಾತಿ ಜನಾಂಗದವ್ರು ಕೂಡ ಒಲಿಸ್ಕೊಂಡು ಎಲ್ಲಾ ಜಾತಿ ಜನಾಂಗದ ಜೊತೆ ಪ್ರೀತಿ ಪ್ರೇಮ ಗಳಿಸಿ ಇವತ್ತು 3-4 ಬಾರಿ ಶಾಸಕರಾಗ್ಲಿಕ್ಕೆ ಅವಕಾಶ ಆಗಿದೆ. ಯಾರ ಹತ್ರನೂ ಎಲ್ಲರ ಹತ್ರ ಮಿತ್ರತ್ವದಿಂದ ಇರ್ತಿದ್ರೆ ಹೊರತು ಶತ್ರುತ್ವದಿಂದ ಇರಲಿಲ್ಲ. ಒಳ್ಳೆ ರಾಜಕಾರಣಿ, ಜನಪ್ರೇಮಿ, ಎಂತ ಒಬ್ಬ ಮಿತ್ರ ಇವತ್ತು ನಮ್ಮನ್ನು ಬಿಟ್ಟಾಗ್ಲಿಲ್ಲ, ನಮಗೆಲ್ಲ ದುಃಖ ತಂದಿದೆ. ಇಷ್ಟೇ ಹೇಳಲ್ಲ. ಸರ್, ಶಾಸಕರಾಗಿ, ಸಚಿವರಾಗಿ ಸಾಕಷ್ಟು ಜನಪರ ಕೆಲಸಗಳನ್ನ ಮಾಡಿದ್ರು. ಚಿತ್ರದುರ್ಗದ ಉಸ್ತುವಾರಿ ಸಚಿವರು ಆಗಿದ್ರು. ಒಂದ್ ರೀತಿ ಚಿತ್ರದುರ್ಗಕ್ಕೆ ಲಾಸ್ ಅಲ್ವಾ? ಅಂದ್ರೆ ರಾಜಕೀಯವಾಗಿ ಮಾತಾಡೋದಾದ್ರೆ ರಾಜಕೀಯವಾಗಿ ಇವತ್ತು ನಮ್ಮ ಪಕ್ಷಕ್ಕೆ ತುಂಬಾ ಹಾನಿಯಾಗಿದೆ. ಪಕ್ಷದ ಸಂಘಟನೆ, ಪಕ್ಷದ ಕೆಲಸದಲ್ಲಿ ಹೆಚ್ಚು ಪಕ್ಷದ ಜೊತೆ ಒಡನಾಟ ಇಟ್ಕೊಂಡಿದ್ರು. ಪಕ್ಷದ ಸಂಘಟನೆಯಲ್ಲೂ ಕೂಡ ತೊಡಗಿದ್ರು. ಜಿಲ್ಲೆ ಎಲ್ಲಾ ತಾಲೂಕುಗಳಿಗೂ ಕೂಡ ಸಂಚಾರ ಮಾಡಿ ಜಿಲ್ಲೆ ಪಕ್ಷ ಕಟ್ಟತಕ್ಕಂಥ ಕೆಲಸದಲ್ಲಿ ಬಹಳ ಉತ್ಸಾಹಿಯಾಗಿದ್ದ. ಇವತ್ತು ಚಿತ್ರದುರ್ಗದ ಜಿಲ್ಲೆನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಮುದ್ದೋಳತ್ವ ವಹಿಸ್ತಕ್ಕಂಥ ಕೆಲಸ ಇವತ್ತು ನಮಗೆ ನಮ್ಮ ಸ್ನೇಹಿತರಾಗ್ಲಿಂದ ಭಾರಿ ನೋವಾಗಿದೆ. ಜಿಲ್ಲೆ ಕಾಂಗ್ರೆಸ್ ಕಟ್ಟತಕ್ಕಂಥ ಕೆಲಸಕ್ಕೆ ಇವತ್ತು ತೊಂದರೆ ಆಗಿದೆ. ಅದನ್ನು ಭರಿಸ್ತಕ್ಕಂಥ ಶಕ್ತಿ ನಮ್ಮ ಪಕ್ಷ ನಮಗೆ ನೀಡಬೇಕು. ಥ್ಯಾಂಕ್ ಯು ಗೋವಿಂದಪ್ಪ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.